ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಸೊ ಇದು ಮೊದಲನೇ ವರ್ಷದ ನನ್ನ ಮನೆಯ ಮಹಾಲಕ್ಷ್ಮಿ ಪೂಜೆ. ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಈ ವರ್ಷ. ಮಾರ್ಕೆಟ್ಗೆ ಹೋದರೆ ಒಂದು ಹಾರಕ್ಕೆ 700-800 ಯಪ್ಪ. ಆ ರೇಟ್ ಕೇಳೋಕ್ಕಾಗ್ದೇನೆ ನಾನು ಹೂನೇ ಮನೆಗೆ ತೊಗೊಂಡು ಬಂದು ನಾನೇ ಹಾರ ಮಾಡಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಒಂದು ದಿವಸ ಇಲ್ಲ, ಮಂಗಳವಾರ ತೊಗೊಂಡು ಬಂದಿದ್ದೀನಿ. ಸೊ ಎಲ್ಲ ರೆಡಿ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ತುಂಬ ಲೇಟ್ ಆಯಿತು. ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲ ಇರುತ್ತಲ್ವ ಮನೆಯಲ್ಲಿ. ಸೊ ಹಾಗಾಗಿ ವಿಡಿಯೋ ಯಾವುದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವಾಗೆಲ್ಲ ಹಾರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮಾಡಬೇಕು, ಇನ್ನು ಯಾವುದು ಪ್ರಿಪ್ರೇಷನ್ ಆಗಿಲ್ಲ. ನಂದು ತಂದಿದ್ದೀನಿ, ಇಟ್ಟಿದ್ದೀನಿ ಅಷ್ಟೇ. ನಾಳೆ ಅಂದರೆ ಇವತ್ತು ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಸೊ ಹಾಗೆ ನೆನಪಾಯ್ತು, ಅಲ್ಲ ಇಷ್ಟು ರೇಟ್ ಆದರೆ ಮುಂದೆ ನಾವು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕಾ ಬಿಡಬೇಕಾ ಅನ್ನೋದೇ ಅಲ್ಲಿಂದ ಇಲ್ಲಿವರೆಗೂ ಈ ಥರ ಮಾಡ್ಕೊಂಡು ಬಂದಿದ್ದೀನಿ. ಮುಂದೇನು ಇದೇ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಶ್ರೀಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದೆ ಜೊತೆಯಲ್ಲಿ ಹಾಡಿನಲ್ಲಿ ಅಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ. ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ವರಲಕ್ಷ್ಮಿ ಲಕ್ಷ್ಮೀ ಗೃಹಲಕ್ಷ್ಮಿ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಶ್ರೀಹರಿ ಮನೋವಿಲಾಸಿನಿ ಶ್ರೀ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.